ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಆಲ್ರೆಡಿ ನಮ್ಮ 7 ಡೇಸ್ ಚಾಲೆಂಜ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನೀವು ನನ್ನ ಕ್ಲಾಸ್ಗೆ ಜಾಯ್ನ್ ಆಗೋದಿದ್ರೆ ಆಗ್ಬೋದು. ಯಾಕೆಂದರೆ ಇದು ಒಂದು ಮಿರಾಕಲ್ ಕ್ಲಾಸ್ ಅಂತ ಹೇಳ್ಬೋದು. ಇದರಲ್ಲಿ ನಾನು ಯಾವ ರೀತಿ ನಾವು ಎಲ್ಲವನ್ನೂ ಮ್ಯಾನಿಫೆಸ್ಟ್ ಮಾಡಬಹುದು, ಅಂದರೆ ಯಾವ ರೀತಿ ನಮ್ಮ ಮೈಂಡ್ ಪವರನ್ನು ಯೂಸ್ ಮಾಡಿಕೊಂಡು ನಮ್ಮ ಡಿಸೈರ್ ರಿಯಾಲಿಟಿ, ಅಂದರೆ ನಾವು ಏನು ಕನಸು ಕಾಣ್ತೀವಿ ಹಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬಹುದು ಅಂತ ನಾನು ಹೇಳ್ತೀನಿ. ಅದು ಅಲ್ಲದೆ ಮೆಡಿಟೇಷನ್ ಕ್ಲಾಸು ಸೇಮು 18ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಎರಡೂ ತುಂಬ ಕಡಿಮೆ ಅಮೌಂಟ್ ಇದೆ. ಎಸ್, ನೀವು ಎಲ್ಲರೂ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಎಸ್, ಓಕೆನಾ? ಸೊ ವಿಷಯಕ್ಕೆ ಬರೋಣ. ಇವತ್ತು ಒಂದು ಸ್ಕ್ರಿಪ್ಟಿಂಗ್ ಮೆಥಡನ್ನು ನಾನು ಹೇಳ್ಕೊಡ್ತೀನಿ. ಸ್ಕ್ರಿಪ್ಟಿಂಗು ನಾನು ಯೂಶ್ವಲಿ ಸ್ಕ್ರಿಪ್ಟಿಂಗ್ ಬಗ್ಗೆ ಅಷ್ಟೊಂದು ಹೇಳಲ್ಲ, ಬಟ್ ತುಂಬ ಇಷ್ಟ ಆಯಿತು. ನಾನು ಇದನ್ನು ಮಾಡಿದ್ದೀನಿ, ನನಗೆ ತುಂಬ ಇಷ್ಟ ಆಯಿತು ಇದೊಂದು ಸ್ಕ್ರಿಪ್ಟಿಂಗು. ಸೊ ಯೂಶ್ವಲಿ ನಾವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅಥವಾ ನಮಗೇನು ಬೇಕು ನಾವು ಆ ರಿಯಾಲಿಟಿಗೆ ಅಟ್ರ್ಯಾಕ್ಟ್ ಮಾಡುವಾಗ, ನಾವು ನನ್ನ ಡಿಸೈರ್ ರಿಯಾಲಿಟಿ ಅಥವಾ ನನ್ನ ಡ್ರೀಮ್ ರಿಯಾಲಿಟಿ ಏನಿದೆ, ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡುವಾಗ ಯೂಶ್ವಲಿ ನಾವು ಅದನ್ನು ಆ್ಯಕ್ಟ್ ಆಸ್ ಇಫ್, ಅಂದರೆ ನಾವು ಆ ಪರ್ಸನ್ ಆಗಬೇಕು, ನಮ್ಮ ಯೋಚನೆಗಳು ಆ ಪರ್ಸನ್ ಥರ ಇರಬೇಕು ಅಂತ ಹೇಳ್ತೀವಿ. ಸೊ ಇವಾಗ ಸ್ಕ್ರಿಪ್ಟಿಂಗ್ ಅಂತ ಏನಿದೆ, ಸ್ಕ್ರಿಪ್ಟಿಂಗ್ ಮಾಡುವಾಗ ಏನಾಗುತ್ತೆ, ಯೂಶ್ವಲಿ ನಾನು ಎಲ್ಲನೂ ಹೇಳಿದ್ದೀನಿ ಯಾವ ರೀತಿ ಸ್ಕ್ರಿಪ್ಟ್ ಮಾಡಬೇಕು ಅಥವಾ ಏನು ಲವ್ ಲೆಟರು ಅದ್ರ ಬಗ್ಗೆ ಎಲ್ಲ ಆಲ್ರೆಡಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಇದೊಂದು ಹೊಸ ಸ್ಕ್ರಿಪ್ಟಿಂಗ್ ಮೆಥಡ್ ಅಂತ ಹೇಳ್ಬೋದು. ಸೊ ಇವಾಗ ನಾವು ಅಫರ್ಮೇಷನನ್ನು ಹೇಳ್ತೀವಿ. ನಾನು ಆಲ್ರೆಡಿ ಐ ಆಮ್ ಸಕ್ಸಸ್ಫುಲ್ ಲೈಫ್ ಕೋಚ್, ನನ್ನ ಲೈಫಲ್ಲಿ ಎಲ್ಲನೂ ಇದೆ, ಐ ಆಮ್ ಅ ಡ್ಯಾಮ್ ರಿಚ್ ಪರ್ಸನ್, ಆ ರೀತಿ ಎಲ್ಲ ಅಫರ್ಮೇಷನ್ ಹೇಳ್ತೀನಿ. ಆಬ್ವಿಯಸ್ಲಿ ಐ ಆಮ್ ದ್ಯಾಟ್ ಪರ್ಸನ್. ನಾನು ಅಫರ್ಮೇಷನ್ ಹೇಳುವಾಗ ನನ್ನ ಥಾಟ್ಸ್ ಅದಾಗಿರುತ್ತೆ, ನಾನು ಆ ಪರ್ಸನ್ ಆಗಿರ್ತೀನಿ. ಓಕೆನಾ? ಸೊ ಇವಾಗ ಸ್ಕ್ರಿಪ್ಟಿಂಗ್ ಮಾಡುವಾಗ ಏನಾಗುತ್ತೆ, ಅಂದರೆ ಇದನ್ನು ನೀವು ಡೈಲಿ ಮಾಡಬೇಕು. ಅಟ್ಲೀಸ್ಟ್ ಒಂದು 21 ಡೇಸ್ ಮಾಡಿ, ಅಥವಾ ನಿಮಗೆ ಇಷ್ಟ ಬಂದ ಹಾಗೆ ಮಾಡಿ, ಬಟ್ ಡೈಲಿ ಮಾಡಬೇಕು. ಏನಂದರೆ ಇವಾಗ ನೀವು ಆ ಪರ್ಸನ್, ನಿಮಗೆ ಹೆಲ್ತ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದೀರಾ. ನೀವು ಹೆಲ್ದಿ ಪರ್ಸನ್ ಆಗಿದ್ದರೆ ನಿಮ್ಮ ಮೈಂಡ್ ಏನಿರುತ್ತೆ, ನೀವು ಯಾವ ರೀತಿ ಫೀಲ್ ಮಾಡ್ತೀರಾ, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ, ನೀವು ಏನು ಫೀಲ್ ಮಾಡ್ತೀರಾ. ಇವಾಗ ಐ ಆಮ್ ಹೆಲ್ದಿ, ಇವಾಗ ಕಾಲು ನೋಯ್ತಾ ಇದೆ ಅಂತ ಇಟ್ಕೊಳ್ಳಿ, ಕಾಲು ತುಂಬ ಚೆನ್ನಾಗಿ ಹೆಲ್ದಿ ಆಗಿದೆ ಅಂದರೆ, ವಾವ್, ನನ್ನ ಕಾಲು ಎಷ್ಟೊಂದು ಚೆನ್ನಾಗಿದೆ, ನಾನು ಎಷ್ಟೊಂದು ಚೆನ್ನಾಗಿ ನಡೀತಾ ಇದ್ದೀನಿ, ನಾನು ಎಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಆ ರೀತಿ ಥಾಟ್ಸ್ ಇರುತ್ತೆ. ಇನ್ನು ನೀವು ಮನಿಯನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ. ರೈಟ್ ನಾವು ನಿಮ್ಮ ಹತ್ರ ಏನೇ ದುಡ್ಡು ಇಲ್ದಿದ್ರು, ಬಟ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ ನಿಮ್ಮ ಬ್ಯಾಂಕಲ್ಲಿ ಕೋಟಿ ದುಡ್ಡಿದೆ ಅಂತ. ಆವಾಗ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರಬೇಕು ಅಂದರೆ ಇರುತ್ತೆ, ನಿಮ್ಮ ಹತ್ರ ಆಲ್ರೆಡಿ ನಿಮ್ಮ ಅಕೌಂಟಲ್ಲಿ, ನಿಮ್ಮ ಡಿಸೈರ್ ರಿಯಾಲಿಟಿ ಅಕೌಂಟಲ್ಲಿ ಕೋಟಿ ದುಡ್ಡಿದೆ, 10 ಕೋಟಿ ಇದೆ ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಮ ಮೈಂಡಲ್ಲಿ ಏನಿರುತ್ತೆ, ಒಂದು ರೀತಿ ಪ್ರೌಡ್ ಫೀಲ್ ಇರುತ್ತೆ. ನಿಮ್ಮನ್ನು ನೀವು ತುಂಬ ಇಷ್ಟಪಡ್ತೀರಾ, ಅಥವಾ ನೀವು ಬಿಂದಾಸಾಗಿ ಖರ್ಚು ಮಾಡ್ತೀರಾ. ಅಂದರೆ ನೀವು ಯಾವುದೇ ರೀತಿ ಪ್ರೈಸ್ ಟ್ಯಾಗನ್ನು ನೋಡೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ನಿಮ್ಮ ಹತ್ರ ದುಡ್ಡಿದೆ, ನೀವು ಅದನ್ನು ಆರಾಮಾಗಿ ಖರ್ಚು ಮಾಡ್ಬೋದು. ಓಕೆನಾ? ಸೊ ಆ ಮೈಂಡ್ ಸೆಟ್ಟನ್ನು ನೀವೇನು ಮಾಡಬೇಕು, ಬರಿಬೇಕು. ನೀವು ಆ ಪರ್ಸನ್ ಆಗಿದ್ದರೆ ನೀವು ಯಾವ ರೀತಿ ಇರ್ತೀರ ಅದನ್ನು ನೀವು ಬರಿಬೇಕು. ಡೈಲಿ ಸೇಮ್ ಬರೆದ್ರೂ ಓಕೆ, ಇಲ್ಲ ನೀವು ಡಿಫ್ರೆಂಟಾಗಿ ನಿಮ್ಮದೇ ಆದ ಒಂದು ಹೊಸ ಕಂಟೆಂಟನ್ನು ಸೇರಿಸ್ಕೊಂಡು ಬರಿತೀನಿ ಅಂದರೆ ದ್ಯಾಟ್ ಈಸ್ ಆಸಮ್. ಓಕೆನಾ? ಸೊ ಇದು ತುಂಬ ಪವರ್ಫುಲ್ ಆಗಿರುತ್ತೆ. ಯಾಕೆಂದರೆ ನಾವು ಆ ಪರ್ಸನ್, ನೀವು ಬರೆಯುವಾಗ ನೀವು ಅಲ್ಲಿ ಎಕ್ಸ್ಟ್ರಾ ಎನರ್ಜಿ ಹೋಗುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ಅಲ್ಲೇ ಇರುತ್ತೆ, ನೀವು ಯೋಚನೆ ಮಾಡ್ತೀರಾ, ಆ ಪರ್ಸನ್ ಆಗಿ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗ್ತೀರಾ. ಎಸ್, ಇಟ್ಸ್ ವರ್ಕ್ಸ್. ತುಂಬ ಚೆನ್ನಾಗಿ ಅಮೇಝಿಂಗಾಗಿ ವರ್ಕ್ ಆಗುತ್ತೆ. ಇದನ್ನು ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ಹಾಕಿ, ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೀನಿ.
ಅದು ಅಲ್ಲದೆ ಪರ್ಸ್ನಲ್ ಸೆಷನ್ಸನ್ನು ತಗೊತೀನಿ, ನೀವು ಅದಕ್ಕೂ ಜಾಯ್ನ್ ಆಗ್ಬೋದು. ಈ ಕ್ಲಾಸ್ಗೆ ಜಾಯ್ನ್ ಆಗಿ 7 ಡೇಸನ್ನು ನನಗೆ ಕೊಟ್ಟು ನೋಡಿ, ನಿಮ್ಮ ಜೀವನದ 7 ದಿವಸವನ್ನು ಕೊಟ್ಟು ನೋಡಿ, ನಾನು ನಿಮ್ಮ ಲೈಫನ್ನು ಚೇಂಜ್ ಮಾಡ್ತೀನಿ. ಅಳ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಆ್ಯಕ್ಷನ್ ತಗೋಬೇಕು. ಇಟ್ಸ್ ಸ್ಮಾಲ್ ಅಮೌಂಟ್, ಬರೀ 777 ರೂಪಾಯಿ ಅಷ್ಟೇ. ಓಕೆ, ನಿಮಗೆ ನಿಮ್ಮ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು, ನಾನೇನಾದರೂ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಜಾಯ್ನ್ ಆಗಿ. ಇಟ್ಸ್ ವರ್ತ್ ಟು ಜಾಯ್ನ್. ಓಕೆ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಹೇಳಿ, ತುಂಬ ಚೆನ್ನಾಗಿರುತ್ತೆ ಈ ಜೀವನ, ತುಂಬ ಚೆನ್ನಾಗಿದೆ, ಈ ಲೈಫ್ ತುಂಬ ಚೆನ್ನಾಗಿದೆ. ಎಸ್, ನಾವು ಹೇಳಿದ ಹಾಗೆ ನಮ್ಮ ಲೈಫ್ ಇರುತ್ತೆ, ಏನು ಬೇಕಿದ್ರೂ ಸಾಧನೆ ಮಾಡ್ಬೋದು. ಪರ್ಸಿಸ್ಟೆನ್ಸ್ ಅದೊಂದೇ ಇರೋದು. ನಾನು ಅದನ್ನು ಹೇಳ್ಕೊಡ್ತೀನಿ, ಅಫರ್ಮೇಷನನ್ನು ಹೇಳ್ಕೊಡ್ತೀನಿ, ಸ್ಕ್ರಿಪ್ಟಿಂಗನ್ನು ಹೇಳ್ಕೊಡ್ತೀನಿ, ಸೆಲ್ಫ್ ಲವನ್ನು ಹೇಳ್ಕೊಡ್ತೀನಿ, ಹೆಲ್ತ್ ವೆಲ್ತ್ ಎಲ್ಲನೂ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಓಕೆ, ಸೊ ಕಮ್ ಆ್ಯಂಡ್ ಜಾಯಿನ್ ಅವರ್ 7 ಡೇಸ್ ಚಾಲೆಂಜ್. ಎಸ್, ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಅಂತ ಹೇಳ್ಬೋದು. ಕಂಪ್ಲೀಟ್ ಬ್ಲೂ ಪ್ರಿಂಟ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ. ಎಸ್, ನಮ್ಮ ಜೀವನ ನಮ್ಮ ಕೈಯಲ್ಲಿರುತ್ತೆ, ನಮ್ಮ ಲೈಫ್ ನಮ್ಮ ಕೈಯಲ್ಲಿರುತ್ತೆ. ಆ ಸ್ಕ್ರಿಪ್ಟಿಂಗನ್ನು ಮಾಡಿ, ನಿಮಗೆ ಇನ್ನೂ ಏನಾದರೂ ಡೌಟ್ ಇದೆ ಅಂದರೆ ಖಂಡಿತವಾಗಿಯೂ ಮೆಸೇಜ್ ಮಾಡಿ, ನಾನು ಖಂಡಿತವಾಗಿಯೂ ರಿಪ್ಲೈಯನ್ನು ಮಾಡ್ತೀನಿ. ಓಕೆನಾ? ಸೊ ಗಾಯ್ಸ್, ಬಾಯ್ ಬಾಯ್, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಲವ್ ಯು ಆಲ್. ಬಾಯ್.